very much excited introducing my beautiful sister. ಪ್ರೊಫೆಷನಲ್ ಆಗಿ ಕಲಿಯೋಣ ಅಂತ ಕೋರ್ಸ್ ತಗೊಂಡಿದ್ದೀನಿ. ವಿ ಆರ್ ಇನ್ ಚಿಕ್ಕಪೇಟೆ. ಒಂಥರ ಸಫೋಕೇಶನ್ ಫೀಲ್ ಆಗ್ತೈತೆ. ವಿ ಆರ್ ಇನ್ ಸರ್ಚಿಂಗ್ ಮೋಡ್. ಎಲ್ಲ ತಗೊಂಡಿದ್ದಾರೆ. ನಮಗೆ ಇನ್ನೇನ್ ಡೆಡ್ ಆಗ್ಬಿಡುತ್ತೆ ಅನ್ನೋಷ್ಟು ಲೋ ಆಗಿರುತ್ತಲ್ಲ, ಅಷ್ಟು ಲೋ ಆಗಿದೆ. ಇಟ್ಸ್ ಕೈಂಡ್ ಆಫ್ ರಿಸ್ಕಿ. ಗದ ಬೇಡ್ವಾ? ಯು ಬೆಟರ್ ಡಿಸೈಡ್ ವಾಟ್ ಟು ಡೂ ಗೈಸ್. ಹರೇ ಕೃಷ್ಣ. ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಗೈಸ್ ಇವಾಗ ನಾನು ವ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನನ್ನ ಕಸಿನ್ ಮನೆಯಿಂದ. ಬಿಕಾಸ್ ಬೆಳಗ್ಗೆನೆ ಫಂಕ್ಷನ್ ಇತ್ತು ಬೇರೆ ಕಡೆ, ಅಲ್ಲಿಂದ ಇಲ್ಲ ಹತ್ರ ಆಗುತ್ತೆ ಅಂತ ಇಲ್ಲಿಗೆ ಬಂದಿದ್ದೀನಿ. ಇಲ್ಲಿಂದ ನೆಕ್ಸ್ಟ್ ನಾನು ಹೋಗ್ತಾ ಇರೋದು ನಮ್ಮ ಕಾಲೇಜಿಗೆ. ನಾನು PU ಎಲ್ಲಿ ಓದಿದ್ನೋ ಅಲ್ಲಿಗೆ ಹೋಗ್ತಾ ಇದ್ದೀನಿ. ಯಾಕೆಂದ್ರೆ ದೇರ್ ಇಸ್ ಸಮಥಿಂಗ್ ಗೈಸ್, ಯು ಹ್ಯಾವ್ ಟು ವೇಟ್ ಅಂಡ್ ವಾಚ್. ಏನು ಅಂತ ಹೇಳ್ತೀನಿ. ಅಂಡ್ ಆಲ್ಸೋ ಐ ವಿಲ್ ಬಿ ಇಂಟ್ರೊಡ್ಯೂಸಿಂಗ್ ಯು ಮೈ ಸಿಸ್ಟರ್. ಶಿ ಇಸ್ ಮೈ ಫೇವ್ರೆಟ್ ಪರ್ಸನ್. ಶಿ ವಿಲ್ ಬಿ ಬ್ಯಾಕ್ ಇನ್ ಫ್ಯೂ ಮಿನಿಟ್ಸ್. ಸೊ ನೀವು ಸ್ವಲ್ಪ ವೇಟ್ ಮಾಡಬೇಕಾಗುತ್ತೆ. ಅಂಡ್ ಎಸ್ ಗೈಸ್, ಐ ಆಮ್ ವೆರಿ ಮಚ್ ಎಕ್ಸೈಟೆಡ್. ಯಾಕೆ ಅಂದರೆ ನಾನು ಓದಿದಂತಹ ಕಾಲೇಜ್ಗೆ ಮತ್ತೆ ಹೋಗ್ತಾ ಇದ್ದೀನಿ. ಆ್ಯಕ್ಚುಲಿ ನಾನೇನಷ್ಟು ಕಾಲೇಜ್ಗೆ ಓದಿಲ್ಲ PUನ. ಬಿಕಾಸ್ ಅವಾಗ ಒಂದು ಸ್ವಲ್ಪ ಕೊರೋನಾ ಅಭಾವ ಇದ್ದಿದ್ರಿಂದ ಹೋಗಿರ್ಲಿಲ್ಲ. ಫಸ್ಟ್ PU ಅಂತೂ ಫುಲ್ ಆನ್ಲೈನ್. ಸೆಕೆಂಡ್ PU ಅಲ್ಲೂ ಒಂದು 6 months ಅಷ್ಟೇ ನಾನು ಕಾಲೇಜ್ಗೆ ಹೋಗಿದ್ದು. ಬಟ್ ಇಟ್ ವಾಸ್ ಸೂಪರ್ ಗೈಸ್ ಅಂಡ್ ಐ ಹ್ಯಾಡ್ ಅ ವೆರಿ ಗ್ರೇಟ್ ಎಕ್ಸ್ಪೀರಿಯನ್ಸ್ ಓವರ್ ದೇರ್. ಸೊ ಇವಾಗ ಮತ್ತೆ ಹೋಗ್ತಾ ಇರೋದಕ್ಕೆ ತುಂಬಾ ಖುಷಿ ಆಗ್ತಾ ಇದೆ. ಬಟ್ ಹೋಗ್ತಾ ಇರೋದು ಬೇರೆ ಕೆಲ್ಸದ ಮೇಲೆ. ಅದೇನು ಅಂತ ತಿಳ್ಕೊಬೇಕಂದ್ರೆ ಯು ಜಸ್ಟ್ ಹ್ಯಾವ್ ಟು ವೇಟ್ ಅಂಡ್ ವಾಚ್. ನೌ ಐ ಆಮ್ ಇಂಟ್ರೊಡ್ಯೂಸಿಂಗ್ ಮೈ ಬ್ಯೂಟಿಫುಲ್ ಸಿಸ್ಟರ್. ಇನ್ಮೆಯಿಂದ ನನ್ನ ಬ್ಲಾಗ್ ಅಲ್ಲಿ ಅವಾಗ ನೋಡ್ತಾ ಇರ್ತೀರಾ. ಆಶ್ಚರ್ಯ ಪಡ್ಬೇಡಿ, ಇವತ್ತು ಹೊಸದಾಗಿ ನೋಡ್ತಾ ಇದ್ದೀರಾ ಅಷ್ಟೇ. ಆಮೇಲೆ ಹೋಗ್ತಾ ಎಸ್ ರೆಗ್ಯುಲರ್ ಆಗ್ಬಿಡ್ತೀವಿ. ಸೊ ಗೈಸ್, ಇವಾಗ ನಾವು ಎಲ್ಲಿಗೆ ಹೋಗ್ತಾ ಇದೀವಿ ಅಂತ ಆಲ್ರೆಡಿ ನಿಮಗೆ ಗೊತ್ತಿದೆ. ಆದ್ರೆ ಯಾಕೆ ಹೋಗ್ತಾ ಇದೀವಿ ಅಂತ ಸರ್ಪ್ರೈಸ್. ಎಸ್, ಇನ್ನೇನೊಂದು ಸ್ವಲ್ಪ ಹೊತ್ತಲ್ಲಿ ಗೊತ್ತಾಗುತ್ತೆ. ಯು ಜಸ್ಟ್ ಹ್ಯಾವ್ ಟು ವೇಟ್ ಅಷ್ಟೇ. ಫಸ್ಟು ಹೋಗೋಣ ಕಾಲೇಜಿಗೆ. ಲೆಟ್ಸ್ ಗೋ. ಇವಾಗ ನೀವು ನೋಡ್ತಿರೋ ಹಾಗೆ ನಾನಿದ್ದೀನಿ ಬಸ್ಸಲ್ಲಿ. ಅಂಡ್ ಇವಾಗ ಹೋಗಿದ್ದಿದ್ ಕೆಲಸ ಎಲ್ಲ ಮುಗೀತು. ಕೆಲಸ ಏನಿಲ್ಲ ಗೈಸ್, ಇವಾಗ ಗ್ರಾಜುಯೇಷನ್ ಆಗೋಗಿದೆ. ಗ್ರಾಜುಯೇಟೆಡ್ ನಾನು. ಸೊ ಗ್ರಾಜುಯೇಷನ್ ಆದಾದ್ಮೇಲೆ ಏನ್ ಮಾಡೋದು, ಮನೇಲಿ ಕುತ್ಕೊಂಡು. ಇನ್ನು ಜಾಯ್ನಿಂಗ್ ಡೇಟ್ ಸುಮಾರು ಇದೆಯಲ್ಲ ಅಂತ ಯೋಗ ಕ್ಲಾಸ್ ತಗೊಂಡಿದ್ನಲ್ಲ, ಅದನ್ನೇ ಪ್ರೊಫೆಷನಲ್ ಆಗಿ ಕಲಿಯೋಣ ಅಂತ ಕೋರ್ಸ್ ತಗೊಂಡಿದ್ದೀನಿ. ಅದಕ್ಕೆ ಜಾಯ್ನ್ ಆಗಕ್ಕೆ ಅಂತ ಹೋಗಿದ್ದಿದ್ದು ಅಷ್ಟೇನೆ, ಬೇರೆ ಏನಿಲ್ಲ. ಸೊ ಇವಾಗ ಇಲ್ಲಿಂದ ನೆಕ್ಸ್ಟ್ ನಾವು ಹೋಗ್ತಾ ಇದೀವಿ ಚಿಕ್ಕಪೇಟೆಗೆ ಹೋಗ್ತಾ ಇದೀವಿ ಗೈಸ್. ನಮ್ಮಕ್ಕ ಏನೋ ಶಾಪಿಂಗ್ ಮಾಡ್ಬೇಕಂತ, ನಾವು ಸುಮ್ನೆ ನೋಡಕ್ ಹೋಗ್ತೀವಿ ಅಷ್ಟೇ. ಆಯ್ತು, ಆಮೇಲೆ ಅವ್ರು ತಗೊಳ್ತಾರೆ. ಸೊ ಲೆಟ್ಸ್ ಗೋ ಗೈಸ್, ಲೆಟ್ಸ್ ಗೋ. ಸೊ ಗೈಸ್, ವಿ ಆರ್ ಇನ್ ಚಿಕ್ಕಪೇಟೆ ಅಂಡ್ ರಾಜ ಮಾರ್ಕೆಟ್ಗೆ ಹೋಗ್ತಾ ಇದ್ದೀವಿ. ಆದ್ರೆ ಇದು ರಾಜ ಮಾರ್ಕೆಟ್ ತರ ಕಾಣಿಸ್ತಾ ಇದೆಯಾ ಗೈಸ್? ನಹಿ ಗೈಸ್, ಇಲ್ಲಂತೂ ಫುಲ್ಲು ಒಂಥರ ಸಫೋಕೇಶನ್ ಫೀಲ್ ಆಗ್ತೈತೆ. ಇರಿ ಆಮೇಲೆ ಮಾತಾಡೋಣ. ಫುಲ್ಲು ಆ ಕಡೆ ಈ ಕಡೆ ಎಲ್ಲ ಅಂಗಡಿಗಳು. ಅಲ್ಲೇ ಗಾಡಿ ಪಾರ್ಕ್ ಮಾಡೋರೆ. ಮತ್ತೆ ಈ ಕಡೆಯಿಂದನೂ ಗಾಡಿ ಹೋಗ್ತೈತೆ, ಆ ಕಡೆಯಿಂದನೂ ಗಾಡಿ ಬರ್ತೈತೆ. ಇದು ರಾಜ ಮಾರ್ಕೆಟ್ ಅಲ್ಲ ಗೈಸ್, ಬೇರೆ ಮಾರ್ಕೆಟ್ ಅಂತ ಹೆಸರು ಇಡಬೇಕು ಫಸ್ಟು. ಸೊ ಇವಾಗ ಹೋಗೋಣ. ಇನ್ನ ಅಂಗಡಿ ಹುಡುಕ್ತಾ ಇದ್ದಾರೆ ನಮ್ಮ ಬಿಂದು ಅವರು. ವಿ ಆರ್ ಇನ್ ಸರ್ಚಿಂಗ್ ಮೋಡ್. ಸೊ ಲೆಟ್ಸ್ ಗೋ. ಇಲ್ಲಿ ಇವಾಗ ಕುಂದನ್ಸ್ ನ ತಗೊಳಕ್ ಬಂದಿದ್ದಾರೆ. ಪರ್ಚೇಸಿಂಗ್ ಅಲ್ಲಿ ಇದ್ದಾರೆ ನಮ್ಮ ಸಿಸ್ಟರ್. ಸೊ ಗೈಸ್ ನೋಡಿ, ಇಷ್ಟೆಲ್ಲ ತಗೊಂಡಿದ್ದಾರೆ ನಮ್ಮಕ್ಕ. ಇದನ್ನೆಲ್ಲ ಯಾತಕ್ ಹಾಕ್ತಾರೆ ಅಂದ್ರೆ ಈ ಬ್ಯಾಂಗಲ್ಸ್. ಸೊ ಈ ಬ್ಯಾಂಗಲ್ಸ್ಗೆ ಇದನ್ನೆಲ್ಲ ಪೇಸ್ಟ್ ಮಾಡೋದು ಗೈಸ್. ಇದನ್ನ ಕುಂದನ್ ಅಂತಾರಲ್ಲ ಇದು. ಸೊ ಇದನ್ನ ಕುಂದನ್ ಅಂತಾರೆ ಗೈಸ್. ಇದನ್ನೇ ತಗೊಂಡಿದ್ದೀವಿ. ಇವಾಗ ವಿಲ್ ಗೋ ನಾವು.
ಗೈಸ್, ಐ ಆಮ್ ಬ್ಯಾಕ್ ಹೋಮ್. ಆದರೆ ನನ್ನ ಬ್ಯಾಟ್ರಿ ಫುಲ್ ಲೋ ಆಗಿದೆ. ಇನ್ನೇನು ಡೆಡ್ ಆಗಿಬಿಡುತ್ತೆ ಅನ್ನೋಷ್ಟು ಲೋ ಆಗಿರುತ್ತಲ್ಲ, ಅಷ್ಟು ಲೋ ಆಗಿದೆ. ಬಿಕಾಸ್ ತುಂಬ ದಿನ ಆಗಿತ್ತು ಜರ್ನಿ ಮಾಡಿ, ಅದರಲ್ಲೂ ಬಸ್ಸಲ್ಲಿ ಓಡಾಡಿ, ಅಷ್ಟು ಜನದ ಮಧ್ಯೆ ಓಡಾಡಿ ತುಂಬ ದಿನಾನೇ ಆಗೋಗಿತ್ತು. ಅದಕ್ಕೆ ಒಂಥರ ಸಫೋಕೇಶನ್ ಇಂದ ನನಗೆ ಫುಲ್ ಒಂಥರ ಕಣ್ಣೆಲ್ಲ ಉರಿತಾ ಇದೆ. ಆ್ಯಂಡ್ ಬಿಸಿಲಿದ್ದಿದ್ರಿಂದ ತಲೆನೂ ನೋವ್ತಾ ಇದೆ, ನಿದ್ದೆ ಬರ್ತಾ ಇದೆ. ಆದರೆ ವ್ಲಾಗ್ ಎಡಿಟಿಂಗ್ ನನ್ನನ್ನು ಕರೀತಾ ಇದೆ, ಬಾ ಅಮ್ಮ ನನ್ನ ಎಡಿಟ್ ಮಾಡಿಬಿಟ್ಟು ಅಪ್ಲೋಡ್ ಮಾಡಿವಂತೆ ಅಂತ. ಸೊ ಎಸ್ ಗೈಸ್, ಇಷ್ಟೆಲ್ಲ ಅದ್ರ ಮಧ್ಯೆ ನನಗೆ ಒಂದು ಡಿಸಿಷನ್ ಮೇಕಿಂಗ್ ಟಾಸ್ಕ್ ಕೂಡ ಇದೆ. ಬಿಕಾಸ್ ನಾವಿವತ್ತು ಹೋಗಿದ್ದಿದ್ದು ಆಬ್ವಿಯಸ್ಲಿ ನಿಮ್ಗೆ ಆಲ್ರೆಡಿ ಹೇಳಿದಾಗೇನೆ ಯೋಗನ ಪ್ರೊಫೆಷ್ನಲ್ ಆಗಿ ಕಲಿಯಕ್ಕೆ ಹೋಗ್ತಾ ಇರೋದು. ಅವ್ರು ಫಸ್ಟು ನಮಗೆ 1.5 hours ಇರುತ್ತೆ ಕ್ಲಾಸಸ್ ಅಂತ ಹೇಳಿದ್ರು. ಇವಾಗ ಪ್ರೊಫೆಷ್ನಲ್ ಆಗಿ ಕಲಿತಾ ಇರೋದ್ರಿಂದ, ಕೋರ್ಸ್ ಮಾಡ್ತಿರೋದ್ರಿಂದ 3 hours ಇರುತ್ತೆ ಪರ್ ಡೇ ಅಂತ ಹೇಳಿದ್ದಾರೆ. ಸೊ ಐ ಆಮ್ ಲೈಕ್ ಎಂತ ಮಾಡೋದು ಇವಾಗ? ಫಸ್ಟು ಅವ್ರು ಹೇಳಿದ ತಕ್ಷಣ ಓಕೆ ಯೋಗ ಅಂದರೆ ಎಸ್, ಐ ಜಸ್ಟ್ ವಾಂಟ್ ಟು ಡೂ ಇಟ್. ನನಗೊಂದು ಸ್ವಲ್ಪನೂ ಇಂಟ್ರೆಸ್ಟೇ ಇರಲಿಲ್ಲ ಯೋಗ ಮೇಲೆ. ನಮ್ಮ ಪಪ್ಪಾನೇ ಹೇಳ್ತಾ ಇದ್ರು ಯಾವಾಗಲೂ, ಬಾ ಯೋಗ ಮಾಡು ಅಂತ. ಬಿಕಾಸ್ ಮೈ ಡ್ಯಾಡ್ ಈಸ್ ವೆರಿ ಫ್ಲೆಕ್ಸಿಬಲ್ ಆ್ಯಂಡ್ ಸಕ್ಕದಾಗಿ ಮಾಡ್ತಾರೆ ಯೋಗ ಎಲ್ಲ. ಆದರೆ ನನಗೊಂಚೂರು ಇಂಟ್ರೆಸ್ಟ್ ಇರಲಿಲ್ಲ. ಆಮೇಲೆ ಸ್ವಲ್ಪ ದಿನ ಆದಮೇಲೆ ನಾನೇ ಯೋಗ ಕ್ಲಾಸಿಗೆ ಸೇರಿಕೊಂಡೆ ರೀಸೆಂಟ್ ಆಗೇನೆ. ಅದು ಕೂಡ ನಿಮಗೆ ಹೇಳಿದ್ದೀನಿ. ತುಂಬ ಇಂಟ್ರೆಸ್ಟ್ ಜಾಸ್ತಿ ಆಗಿ ಇವಾಗ ಪ್ರೊಫೆಷ್ನಲ್ ಲೆವೆಲಲ್ಲಿ ಕಲಿಯೋಣ ಅಂತ ಹೋಗ್ತಾ ಇರೋದು. ಸೊ ಇಟ್ಸ್ ಗಾನ ಬಿ ಟಫ್, ಬಟ್ 3 hours ಪರ್ ಡೇ ಐ ವಾಂಟ್ ಸ್ಪೆಂಡ್ ಇನ್ ದ್ಯಾಟ್ ಪರ್ಟಿಕ್ಯುಲರ್ ಥಿಂಗ್. ಅಂದರೆ ಇಟ್ಸ್ ಕೈಂಡ್ ಆಫ್ ರಿಸ್ಕಿ ಆ್ಯಂಡ್ ಡಿಸಿಷನ್ ಮೇಕಿಂಗ್ ಕೂಡ ಯಾವಾಗಲೂ ನಂದೇ ಆಗಿರುತ್ತೆ. ಬಿಕಾಸ್ ಇಟ್ಸ್ ಮೈ ಲೈಫ್ ಆ್ಯಂಡ್ ಮೈ ಪೇರೆಂಟ್ಸ್ ವಿಲ್ ಗಿವ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಡಿಸಿಷನ್ ಮೇಕಿಂಗ್ ಟು ಮೀ ಓನ್ಲಿ. ಯಾಕಂದರೆ ಅದರಿಂದ ನೆಕ್ಸ್ಟ್ ನಾನು ಏನು ಮಾಡಬೇಕನ್ನೋದು ನನಗೆ ಗೊತ್ತಿರುತ್ತೆ ಅಂತ ಹೇಳಿ. ಸೊ ಐ ಆಮ್ ಕೈಂಡ್ ಆಫ್ ಲೈಕ್ ಹೋಗದ ಬೇಡವಾ, ಏನು ಮಾಡೋದು ಅಂತ ಫುಲ್ಲು ತಲೆಯಲ್ಲಿ ಕೊರೀತಾ ಇದೆ. ಅದೇನೆ ನೋ ಗೈಸ್, ಇವಾಗ ಇಂಟ್ರೆಸ್ಟ್ ಇದೆ ಅಂದಮೇಲೆ ಮಾಡಿಬಿಡ್ಬೇಕು. ಸೊ 3 months ಏನು ದೊಡ್ಡದೇನಲ್ಲ. ಸೊ ಹೋಗೋಣ ಅಂತ ಒಂದು ಕಡೆ ಅನಿಸುತ್ತೆ, 3 hours ಸ್ಪೆಂಡ್ ಮಾಡಬೇಕಾ ಅಂತ ಇನ್ನೊಂದು ಕಡೆ ಅನಿಸುತ್ತೆ. ಸೊ ಇದೆರಡರ ಮಧ್ಯದಲ್ಲಿ ನಾನು ಸಿಗಾಕೊಂಡ್ಬಿಟ್ಟಿದ್ದೀನಿ. ಬಟ್ ಇನ್ನು ನನಗೆ ಟೈಮ್ ಇದೆ. ಕಾಮ್, ರಿಲ್ಯಾಕ್ಸ್ ಆ್ಯಂಡ್ ಡಿಸೈಡ್ ಅಂತ ನಾನೇ ಸುಮ್ಮನಾಗಿದ್ದೀನಿ. ಈಗ ನೆಕ್ಸ್ಟು ಡೈಲಿ ವ್ಲಾಗ್ಸ್ ಬರ್ತಾ ಇರುತ್ತೆ, ಹೊಸ ಕಂಟೆಂಟ್ ಬರ್ತಾ ಇರುತ್ತೆ. ಅದನ್ನು ನೋಡಿ ಇಷ್ಟಪಟ್ಟು ಪ್ರೋತ್ಸಾಹ ಮಾಡಬೇಕಾಗಿರೋ ಜವಾಬ್ದಾರಿ ಮಾತ್ರ ನಿಮ್ದೇನೆ. ಸೊ ಯಾ, ಯು ಬೆಟರ್ ಡಿಸೈಡ್ ವಾಟ್ ಟು ಡೂ ಗೈಸ್. ದ್ಯಾಟ್ಸ್ ಅಬೌಟ್ ಟುಡೇ ಗೈಸ್. ಅಷ್ಟೆ, ಇವತ್ತು ಮುಗೀತು. ನಾಳೆ ನೋಡೋಣ ಏನಾಗುತ್ತೆ ಅಂತ. ಸೊ ಯಾ, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಎಂತ ಮಾಡ್ಬೇಕಂತ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್ ಗೈಸ್. ಆ್ಯಂಡ್ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿನಾ. ಓಕೆ, ಸಿಗುವ ಮುಂದಿನ ವಿಡಿಯೋದಲ್ಲಿ, ಅಂದರೆ ನಾಳೆ.